ಚರಂಡಿ ನೀರು ನಲ್ಲಿಗೆಲ್ಲ ಬತ್ತೈತೆ ಅಂದ್ರೆ ಅವೇ ಕುಡಿಯಮ್ಮ ಅಂದ. ಅವೇ ಕುಡಿಯಮ್ಮ ಅಂದ. ನೀನಂತ ಕುಡಿತೇನ ಅಂದೆ. ಲೋಟ ತಗೊಂಡ್ ಹಂಗೆ ಬಾಯಿಗೆ ಒಯ್ದು ಬಿಡ್ಬೇಕು. ಲೋಟ ತಗೊಂಡ್ ಹಂಗೆ ಬಾಯಿಗೆ ಒಯ್ದು ಬಿಡ್ಬೇಕು. ಅದೇ ಕುಡಿತೇನ ಚರಂಡಿ ನೀರೇ ಕುಡಿತೇನ. ನಾವ್ ನೋಡ್ರು ಕೂಳಿ ಇಲ್ದಿರು ಭಿಕ್ಷಾ ಮಾಡಿ ಕಂದಾಯ ಕಟ್ತೀವಿ, ನಲ್ಲಿ ಕಂದಾಯ ಕಟ್ತೀವಿ. ನಮ್ಗೆ ಯಾಕೆ ನೀರ್ ಬಿಡಲ್ಲ? ಜ್ಯೋತಿ ಗಣೇಶ್ ಅವರು ಗೆದ್ದಿದ್ದಾರೆ ಎಲೆಕ್ಷನ್ ಅಲ್ಲಿ, ಅವರೇ ತಾನೇ ಗೆದ್ದಿರೋದು. ಇಲ್ಲೊಂದು ಏರಿಯಾ ಐತೆ ಅಂತ ಅವ್ರಿಗೆ ಗೊತ್ತಿಲ್ವಾ? ಏರಿಯಾ ಅಂತ ಅಂದ್ಬಿಟ್ಟು ಬೇಕು 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 ಬೇಡ ಬೇಡ ಈ ರೋಡ್ ಜನಗಳು ಅಂತ ಕೇಳಬೇಕು. ಯಾರು ಬಂದ್ ಏನ್ ಕಷ್ಟ ನಿಮ್ಗಂತ ಯಾರು ಬಂದ್ ಕೇಳಲ್ಲ. ನಾವು ವಾರಕ್ಕೊಂದ್ಸತಿ ನೀರ್ ಬಂದ್ರೆ ಈ ಅಕ್ಕಪಕ್ಕ ಎಲ್ಲಾ ಜಗಳ ಮಾಡ್ಬೇಕು. ನಾವೆಲ್ಲ ಅಕ್ಕ ತಂಗಿದಾರ ಇದ್ದೀವಿ ಇಲ್ಲಿ. ಅದೇ ಸರ್, ಚರಂಡಿ ಇಲ್ಲ, ಓಡಾಡಕ್ ಆಗಲ್ಲ. ಈ ಗಾಂಜಾ ಹೊಡ್ಕೊಂಡು ಅದು ಇದು ಓಡಾಡ್ತಾರೆ. ನೀರಿನ ತುಂಬಾ ಸಮಸ್ಯೆ ಆಗಿದೆ ನೋಡ್ರಿ. ಬೆಳಗ್ಗೆ 6:30 ನೀರ್ ಬಿಟ್ಟಿರೋದು, ಒಂದ್ ತೊಟ್ಟಿ ತುಂಬಿಲ್ಲ. ಅದು 7 ದಿವಸಕ್ಕೋ 8 ದಿವಸಕ್ಕೋ ನೀರ್ ಬರೋದು. ಅದ್ರಾಗ ಏನ್ ಮಾಡೋಣ ಹೇಳ್ರಿ ನಾವು? ಹೊಟ್ಟೆ ಪಾಡ್ಗೆ ಹೋಗಿರ್ತೀವಿ. ಯಾವಾಗ ಮನ್ಸಕ್ ಬಂದಾಗ ನೀರ್ ಬಿಟ್ಬಿಟ್ರಿ ಹಿರಿಯರ್ಗೆ ಎಲ್ಲ ನಾವು ಕೂಲಿ ಮಾಡಕ್ ಹೋಗಿರ್ತೀವಿ, ಭಿಕ್ಷೆ ಮಾಡಕ್ ಹೋಗಿರ್ತೀವಿ. ನಮ್ ಕೈ ಕೂಲಿ ಮಾಡಕ್ ಆಗಲ್ಲ, ಭಿಕ್ಷೆ ಮಾಡಕ್ ಹೋಗ್ತೀವಿ. ನಾವ್ ಇರಲ್ಲ, ಏನ್ ಹಿಡ್ಕೊಂಡ್ ಕುಡಿಯೋಣ ನಾವು? ಕಚ್ಚಡ ಜನಗಳಲ್ವಾ? ಚರಂಡಿ ನೀರು ರೋಡು ಯಾವ್ದು ಕ್ಲೀನ್ ಇಲ್ಲ ನಮ್ಗೆ. ನಮ್ಮಂತವ್ರು ಸುಸ್ತಾಗೆಲ್ಲ ಬಿದ್ದಾದ್ರು ಯಾರು ಇಲ್ಲ. ಅಕ್ಕಪಕ್ಕದವ್ರು ಎಳ್ಕೊಂಡೋಗ್ಬೇಕು ಆಸ್ಪತ್ರೆಗಳಿಗೆ ನಮ್ಮನ್ನ. ನಿಮ್ಮ ಮನೆ ಪಕ್ಕದಲ್ಲಿ ಇದೇ ರೀತಿ ಇದ್ರೆ ನೀವೆಲ್ಲರೂ ಕೂಡ ಆರಾಮಾಗಿರ್ತೀರಾ? ನಿಮ್ಮ ಮನೆ ಪಕ್ಕದಲ್ಲೂ ಕೂಡ ಇದೇ ರೀತಿ ಚರಂಡಿ ಹಾಳಾಗ್ತಾ ಇದೆ, ನಿಮ್ಮ ಮನೆ ಪಕ್ಕದಲ್ಲೂ ಕೂಡ ನೀರು ಬರ್ತಾ ಇಲ್ಲ, ಇದೇ ರೀತಿ ಮನೆಗಳಿಗೆ ಕೊಳಚೆ ನೀರು ಬರುತ್ತೆ ಅಂದ್ರೆ ನೀವೆಲ್ಲರೂ ಆರಾಮಾಗಿ ಅದೇ ನೀರಲ್ಲಿ ಸ್ನಾನ ಮಾಡ್ತೀವಿ, ಅದೇ ನೀರು ಕುಡಿತೀವಿ ಅಂತ ಹೇಳಿ ಇವರೆಲ್ಲರೂ ಕೂಡ ನಾಳೆಯಿಂದ ಅದನ್ನೇ ಕುಡಿತಾರೆ. ಇಲ್ಲ, ಪ್ರಜಾಶಕ್ತಿ ನಡಿಗೆ ಸಮಸ್ಯೆಗಳ ಮುಕ್ತಿ ಕಡೆಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪುನೀತ್ ಎನ್ ಲಕ್ಷ್ಮೀಕಾಂತ್. ಇದು ಬರೀ ಒಂದು ಕಾರ್ಯಕ್ರಮವಲ್ಲ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಒಂದು ಪ್ರಯತ್ನ, ಜನರ ಕಷ್ಟಗಳಿಗೆ ದನಿಯಾಗುವಂಥ ಒಂದು ಪ್ರಯತ್ನ, ಜನರ ಸಮಸ್ಯೆಗಳನ್ನು ಅಧಿಕಾರಿಗಳ ಹಂತಕ್ಕೆ ತಲುಪಿಸುವಂಥ ಒಂದು ಪ್ರಯತ್ನ. ಏನು ನಿಮ್ಮ ಪ್ರಾಬ್ಲಮ್ಮು, ಏನು ಸಮಸ್ಯೆ ಇದೆ ಅಂತ ಅಂದ್ಕೊಂಡು ಇವತ್ತು ನಾವು ಬಂದಿರುವಂಥದ್ದು ತುಮಕೂರು ನಗರದ 29ನೇ ವಾರ್ಡ್ನಲ್ಲಿರುವಂತಹ ಮರಳೂರು ದಿಣ್ಣೆ 4ನೇ ಕ್ರಾಸ್ಗೆ. ಇಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಅನ್ನೋದನ್ನ ಇಲ್ಲಿನ ಜನರ ಬಾಯಿಂದಲೇ ತಿಳಿದುಕೊಂಡು ಅದನ್ನು ಅಧಿಕಾರಿಗಳ ಹಂತಕ್ಕೆ ತಲುಪಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೇನೆ. ಬನ್ನಿ, ಇಲ್ಲಿರುವಂಥ ಸ್ಥಳೀಯರನ್ನ ಮಾತಾಡಿಸ್ತಾ ಹೋಗೋಣ. ಅಮ್ಮ, ಏನೆಲ್ಲ ಸಮಸ್ಯೆ ಇದೆ ಇಲ್ಲಿ? ಅದೇ ಸರ್, ಚರಂಡಿ ಇಲ್ಲ, ಓಡಾಡಕ್ ಆಗಲ್ಲ. ಈ ಗಾಂಜಾ ಹೊಡ್ಕೊಂಡು ಅದು ಇದು ಓಡಾಡ್ತಾರೆ. ನೀರಿನ ತುಂಬಾ ಸಮಸ್ಯೆ ಆಗಿದೆ ನೋಡ್ರಿ. ಬೆಳಗ್ಗೆ 6:30 ನೀರ್ ಬಿಟ್ಟಿರೋದು, ಒಂದ್ ತೊಟ್ಟಿ ತುಂಬಿಲ್ಲ. ಅದು 7 ದಿವಸಕ್ಕೋ 8 ದಿವಸಕ್ಕೋ ನೀರ್ ಬರೋದು. ಅದ್ರಾಗ ಏನ್ ಮಾಡೋಣ ಹೇಳ್ರಿ ನಾವು? ಅಲ್ಲ, ಇಲ್ಲಿಗೆ ಡೈಲಿ ನೀರು ಬರಲ್ಲ ಹಂಗಾದ್ರೆ ನಿಮ್ಗೆ? ಯಾಕೆ ಕೇಳಿದ್ಕೆ ಅದಿಲ್ಲ ಇದಿಲ್ಲ ನೀರಿಲ್ಲ, ನೆಲ್ದಾಗ ನೀರು ಇದ್ರಿ ಅಲ್ವಾ ಅಂತ ಕೇಳ್ತಾರೆ. ಯಾರು ಕೇಳ್ಬೇಕು? ಸರ್, ಯಾರು ಬಂದ್ ಏನ್ ಕಷ್ಟ ನಿಮ್ಗಂತ ಯಾರು ಬಂದ್ ಕೇಳಲ್ಲ. ನಾವು ವಾರಕ್ಕೊಂದ್ಸತಿ ನೀರ್ ಬಂದ್ರೆ ಈ ಅಕ್ಕಪಕ್ಕ ಎಲ್ಲಾ ಜಗಳ ಮಾಡ್ಬೇಕು. ನಾವೆಲ್ಲ ಅಕ್ಕ ತಂಗಿದಾರ ಇದ್ದೀವಿ ಇಲ್ಲಿ. ಬರೇ ನೀರ್ ಬಂದ್ಬಿಟ್ರೆ ಬರೇ ಜಗಳನೇ ಇಲ್ಲಿ. ಯಾವಾಗ ಅಲ್ಲಿ ಕೇಳಿದ್ರೆ ಮೋಟ್ರ್ ಕೆಟ್ಟೋಗ್ಬಿಟ್ಟೈತೆ, ನಾವೇನ್ ಮಾಡೋಣ ಅಂತಾರ ಅವ್ರು ನೀರ್ ಬಿಡೋರು. ಹೋಗಿ MLA ಕೇಳಿ. MLA ನೀವೇ ಓಟ್ ಹಾಕಿಲ್ವಾ ನೀವು? ಸಿಗದೇ ಇಲ್ಲ, ಅವ್ರು ಯಾರಂತಾನೆ ಗೊತ್ತಿಲ್ಲ. ಅವ್ರಿಗೆ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ಅವ್ರಿಗೆ ಮತ್ತೆ ಯಾರು ಕೇಳ್ಬೇಕು ಇವಾಗ? ಅದಕ್ಕೆ ಇವಾಗ ನಿಮ್ಗೆಲ್ಲ ಕರ್ಸಿರೋದು ಇಲ್ಲಿ. ನಮ್ಗೆ ತುಂಬಾ ಕಷ್ಟ ಇಲ್ಲಿ. ಏನೇನ್ ಸಮಸ್ಯೆ ಇದೆ ಇಲ್ಲಿ? ಏನೇನ್ ಪ್ರಾಬ್ಲಮ್ ನಿಮ್ದು? ಹೇಳಿ 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 ಅಮ್ಮ, ನೀವು ಹೇಳಿ. ಫಸ್ಟ್ ನೀರಿಂದ ಪ್ರಾಬ್ಲಮ್ ಸರ್. ಇಲ್ಲಿ ಹೋದ್ ಭಾನುವಾರ ಬಿಟ್ಟಿದ್ದು, ಈ ಭಾನುವಾರ ಬಿಟ್ಟವ್ರೆ. ನೀರಿಂದ ಪ್ರಾಬ್ಲಮ್ ಐತೆ. 6 ದಿವಸಕ್ಕೆ 7 ದಿವಸಕ್ಕೆ ಒಂದ್ಸತಿ ಬಿಡ್ತಾರೆ. ಚರಂಡಿಗಳು ಬಂದು ತಿಂಗಳಿಗೊಂದ್ಸತಿ ಚರಂಡಿಗಳು ತೆಗಿತಾರೆ. ಆಮೇಲೆ ಕಸಿನ ಗಾಡಿ ಬಂದು ಡೈಲಿ ಬರಲ್ಲ.
2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸತಿ ಬರ್ತೈತೆ. ನಮಗೆ ಪ್ರಾಬ್ಲಮ್ ಅಂದರೆ ಜಾಸ್ತಿ ನೀರಿಂದು ಪ್ರಾಬ್ಲಮ್ ಐತೆ ಸರ್. ನಮಗೆ ಮಕ್ಳು ಮರಿನ ಮಡಿಕೊಂಡು ನಾವು ತಗೊಂಬರಕ್ಕೂ ಆಗಲ್ಲ. ತಗೊಂಬರಕ್ಕೂ ಎಲ್ಲೂ ರೋಡ್ಗಳು ಇಲ್ಲ, ನೀರು ಎಲ್ಲೂ ಬರ್ತೈತೆ ಅಂತಾನು ನಾವು ಇದು ಮಾಡೋಕ್ಕಾಗಲ್ಲ. ಅಲ್ಲ ಡೈಲಿ ಬರಲ್ಲ ನೀರು ಒಟ್ಟಿನಲ್ಲಿ ಇಲ್ಲಿ? ಯಾಕೆ ನೀವು ಯಾರನ್ನು ಕೇಳಿಲ್ಲ? ಯಾಕೆ ಕೇಳಿಲ್ಲ? ಯಾರು ಅವರೇ ಸರ್ ಇಲ್ಲಿ ಬರ್ತಾರೆ, ನಮ್ಮ ಕಷ್ಟ ಸುಖ ಯಾರು ಕೇಳ್ತಾರೆ? ಅದಕ್ಕೆ ನಾವು ಬರ್ತಾ ಇಲ್ಲ. ಈಗ ನಲ್ಲಿಯವ್ರಿಗೆ ಕೇಳಬೇಕು ನೀರು ಬೀಳಲಿಲ್ಲ ಅಂದ್ರೆ ಅವನು ಬೇರೆಯವ್ರ ಹತ್ರ ಮಾತಾಡಂಗೆ ಎಂಗೇಜ್ ಮಾಡ್ಕೊಂಡವನೆ. ಫೋನ್ ಮಾಡಿದ್ರೆ ಎತ್ತದೇ ಇಲ್ಲ. ಯಾರೋ ನೀರು ಬಿಡೋನು ಫೋನ್ ಎತ್ತಲ್ಲ. ಅದು ಇವತ್ತು ಅಲ್ಲಿ ಜಾಡಲಮ್ಮನ ದೇವಸ್ಥಾನ ಹತ್ರ ಹೋಗಿ ಹುಡಿಕೊಂಡೋಗಿ ನಾವು ಒಂದು 10-15 ಜನ ಹುಡಿಕೊಂಡೋಗಿ ಕರೆದ ಮೇಲೆ ಆಮೇಲೆ ಏನು ಹಿಂಗೆ ಇದು ಮಾಡ್ತೀರಾ ಫೋನ್ ನೀರಿಗೆ ಹಂಗಂತ ಹೇಳ್ತಾರೆ. ನಮಗೆ ಮೇನ್ ಇರೋದೇ ನೀರಿಲ್ಲ ಅಂದ್ರೆ ಏನು ಮಾಡೋಣ ಹೇಳಿ? ಇನ್ನೇನೇನು ಪ್ರಾಬ್ಲಮ್ಮು? ನೀರು ಬಿಟ್ಟರೆ ಏನೇನು ಸಮಸ್ಯೆ ಬೇರೆ? ಚರಂಡಿದು ಪ್ರಾಬ್ಲಮ್ ಐತೆ ಸರ್. ಚರಂಡಿದು ಪ್ರಾಬ್ಲಮ್ ಮಸ್ತಾಗೈತೆ. ಆ ಚರಂಡಿ ಅವಾಗ ತೆಗಿಬೇಕು ಅಷ್ಟೇ. ಅಲ್ಲಿ ಲಾಸ್ಟ್ನಲ್ಲಿ ಸ್ಲ್ಯಾಬ್ ಹಾಕಿಲ್ಲ, ಸ್ಲ್ಯಾಬ್ ಮುರಿದೋಗೈತೆ. ಅದು ಹೊಸ ಸ್ಲ್ಯಾಬ್ ಹಾಕ್ಬೇಕು. ಅಷ್ಟೇ ಪ್ರಾಬ್ಲಮ್. ಅಲ್ಲ ಹೊಟ್ಟೆ ಪಾಡ್ಗೆ ಹೋಗಿರ್ತೀವಿ, ಯಾವಾಗ ಮನ್ಸಕ್ ಬಂದಾಗ ನೀರ್ ಬಿಟ್ಬಿಟ್ರಿ ಹಿರಿಯರ್ಗೆ ಎಲ್ಲ ನಾವು ಕೂಲಿ ಮಾಡಕ್ ಹೋಗಿರ್ತೀವಿ, ಭಿಕ್ಷೆ ಮಾಡಕ್ ಹೋಗಿರ್ತೀವಿ. ನಮ್ ಕೈ ಕೂಲಿ ಮಾಡಕ್ ಆಗಲ್ಲ, ಭಿಕ್ಷೆ ಮಾಡಕ್ ಹೋಗ್ತೀವಿ. ನಾವ್ ಇರಲ್ಲ, ಏನ್ ಹಿಡ್ಕೊಂಡ್ ಕುಡಿಯೋಣ ನಾವು? ಹೇಳ್ರಿ, ಕಂದಾಯ ಮೊನ್ನೆ ನಲ್ಲಿ ಕಂದಾಯ ಕೇಳಿದ್ರೆ ಹೋಗಮ್ಮ ಅಲ್ಲ ಕೇಳಾಗಮ್ಮ ಆಫೀಸಲ್ಲಿ ಅಂತ ಕೇಳ್ತಾರೆ. ನಾವ್ ನೋಡ್ರು ಕೂಲಿ ಇಲ್ದಿರು ಭಿಕ್ಷೆ ಮಾಡಿ ಕಂದಾಯ ಕಟ್ತೀವಿ, ನಲ್ಲಿ ಕಂದಾಯ ಕಟ್ತೀವಿ. ನಮ್ಗೆ ಯಾಕೆ ನೀರ್ ಬಿಡಲ್ಲ? ನಮ್ ವಯಸ್ಸೈತೆ, ನಮ್ಗೆ ಹೋಗ್ಲಿ ಅಲ್ಲಿ ಇಲ್ಲಿ ಇದ್ ಮಾಡಕ್ಕೆ. ಹೇಳ್ರಿ, ನಾವ್ ಕೇಳಕ್ ಬರ್ರಿ, ನಾವ್ ಅಕ್ಕಪಕ್ಕರ ಎಲ್ಲ ಜಗಳ ಮಾಡ್ಬೇಕು, ಸ್ಟೇಷನ್ಗಳಿಗೆ ಹೋಗ್ಬೇಕು. ಅಲ್ಲ ಈಗ ನೀರ್ ಕರೆಕ್ಟಾಗಿ ಬಿಡ್ತಿಲ್ಲ, ಇಲ್ಲ ಬಿಡಲ್ಲ, ಕಂದಾಯ ಮಾತ್ರ ಕಡಿಸ್ಕೊಂತಾರೆ. ಕಂದಾಯ ಕಂದಾಯ ಈ ಸತಿ 4700 ರೂಪಾಯಿ ಕಟ್ಟಿ ಬಂದಿರೋದ್ ಕಂದಾಯ. ನಾವು ಭಿಕ್ಷೆ ಮಾಡಿ ನೀರ್ ಮಾತ್ರ ಬತ್ತಿಲ್ಲ. ನೀರಿಲ್ಲ, ಯಾವಾಗ ಬರ್ತಾರೆ? ಮನ್ಸಕ್ ಬಂದಾಗ ಬಿಡ್ತಾರೆ. ನಾವ್ ಎಲ್ಲಿ ಮನೆ ಹತ್ರ ಇರ್ತೀವ? ನೀರ್ಗಳು ಬರೋದೇ ಇಲ್ಲ. ಅದು ಚರಂಡಿ ತುಂಬ್ಕೊಂಡು ಚರಂಡಿ ನೀರು ತೊಟ್ಟಿಗೆಲ್ಲ ತುಂಬ್ಕೊಂಡ್ಬಿಡ್ತಾವ. ತೊಟ್ಟಿ ತೆಗೆದ್ಬಿಟ್ರೆ ವಾಸನೆ ಅಂದ್ರೆ ವಾಸನೆ. ಅವಾಗ ಅವ್ರು ಇರ್ತಾವ ಮಿಷಿನ್ ಇಸ್ಕೊಂಡು ಹೊಡೆದು ನೀರ್ಗ ನಾವು ಬೇರೆ ನೀರ್ ಬಿಡಬೇಕು. ಚರಂಡಿನೂ ಕ್ಲೀನ್ ಮಾಡ್ತಿಲ್ಲ, ಯಾವ್ದು ಮಾಡ್ತಿಲ್ಲ. ಬರೀ ನೀರಿಲ್ಲ ಅಂತ ಚರಂಡಿ ನೀರು ರೋಡು ಯಾವ್ದು ಕ್ಲೀನ್ ಇಲ್ಲ ನಮ್ಗೆ. ಎಲ್ಲ ನಮ್ಮಂತ ಸುಸ್ತಾಗೆಲ್ಲ ಬಿದ್ದಾದ್ರು ಯಾರು ಇಲ್ಲ, ಅಕ್ಕಪಕ್ಕದವ್ರು ಎಳ್ಕೊಂಡೋಗ್ಬೇಕು ಆಸ್ಪತ್ರೆಗಳಿಗೆ ನಮ್ಮನ್ನ. ಆಂಬುಲೆನ್ಸ್ ಬರುತ್ತಾ? ಹೋಗ್ಲಿ, ಆಂಬುಲೆನ್ಸ್ ಬರುತ್ತಾ? ಜಾಗ ಇಲ್ಲ, ತಿರ್ಗಾಕೋ ಜಾಗ ಇಲ್ಲ. ಎಲ್ಲ ಬರ್ತೈತೆ ಆಂಬುಲೆನ್ಸ್? ಎಲ್ ಬರ್ತೈತೆ ಆಂಬುಲೆನ್ಸ್? ಆಟೋಗಳು ಪಾಪ ಅವ್ರು ನಾವು ಅಲ್ಕೋಗ್ರು, ಅವ್ರಿಗೆ ಪಾಪ ಅವ್ರು ನಮ್ಮನ್ನ ಆಟನೇ ಕಾಯ್ಕೊಂಡ್ ಕೂತಿರ್ತಾರ. ನಮ್ಮಂತಾರ ಆಟಕ್ಕೆ ಎಲ್ಕೊಡೋಣ 200-300 ಆಟಕ್ಕೆ ಬಾಡಿಗೆ ಕೇಳ್ತಾರೆ, ಎಲ್ ತಂದ್ ಕೊಡೋಣ? ಕೇಳ್ಬೇಕು. ದುಡ್ಡು ಹಾಕಿನಲ್ಲ, ನಾನು ಓಟ್ ಹಾಕಿದಿನಲ್ಲ, ನಂಗೆ ದುಡ್ಡು ಕೊಡು ಅನ್ನೋ. ನೀನು ಕೊಡ್ತಾರೆ ದುಡ್ಡ, ಇಸ್ಕೋಬೇಕು ನಾವು. ಅವ್ರ ಓಟ್ ಹಾಕಿದ್ದ ಓಟ್ ಹಾಕಿದ್ದಲ್ವ? ಸಮಯ ಎಲ್ಲಾರ್ಗು ಓಟ್ ಹಾಕ್ತಿವಿ. ಓಟ್ ಹಾಕ್ದಾಗ ಮಾತ್ರ ಕೈ ಮುಗಿತಾರೆ, ಕಾಲಿಗೆ ಬೀಳ್ತಾರೆ. ನಾವೀಗ ಹೋಗ ಅವ್ರ ಹೆಂಡ್ರ ಮಕ್ಳಿಗೆ ಹೋಗಿ ಕಾಲು ಕೈಗೆ ಬೀಳ್ಬೇಕು ನಾವು. ಈಗ ಓಟ್ ಹಾಕಾದ್ಮೇಲೆ ಬಂದೇ ಇಲ್ವಾ ಎಮ್ ಎಲ್ ಎ? ಯಾವ ಎಮ್.ಎಲ್.ಎನೂ ಇಲ್ಲ, ಯಾವ ಕೌನ್ಸಲರು ಇಲ್ಲ. ನಾಯಿಗಳಂತೂ ಸಿಕ್ಕಾಪಟ್ಟೆ ಮ್ಯಾಲ ಮನೆ ಮೇಲೆಲ್ಲ ಬರೇ ನಾಯಿಗಳೇ. ಮ್ಯಾಲೆ ದಡ ನೋಡಾಗದು, ನಾವು ಓಡ್ಸೋದು, ಅತ್ಲಿಂದ ಇತ್ಲಿಂದ ನಗಿತಾವ್ ನಾಯಿಗಳು. ಅಲ್ಲ ಏನ್ ಹೇಳ್ತೀಯ ಈಗ ಆಫೀಸರ್ಸಿಗೆ? ನೀನು ಏನ್ ಹೇಳ್ತೀಯ? ಇಲ್ಲಿಗೆ ಬರ್ಬೇಕು ಅವರು? ಬರ್ಲೇಬೇಕು, ಬರ್ಲಿ, ಕೇಳ್ತೀವಿ ನಾವು. ಬರ್ಲಿ, ಕೇಳ್ತೀವಿ ನಾವು. ಏನ ಬಿಡು, ಕೇಳಿದ್ರೆ ಅವ್ರಿಗೆ ಒಂಥರ ಹೋಗಮ್ಮ ಅಲ್ಲಿ ಕೇಳಾಗ್ರಿ, ಆಫೀಸಾಗ ಕೇಳಾಗ್ರಿ, ಹೋಗಿ ಇದ್ ಮಾಡಾಗ್ರಿ. ನಮ್ಗೇನ್ ಹೇಳ್ತೀರಾ? ನಾವ್ ನೀರ್ ಬಿಟ್ರಿ ನೀರು ಎಲ್ಲ ಡ್ಯಾಮ್ ಎಲ್ಲ ಸುಟ್ಟಾಕ್ ಕೂತೈತೆ, ಒಣಗಾಕ್ ಕೂತೈತೆ ಅಂತಾರೆ. ನಾವಿನ್ ಯಾರನ್ನ ಕೇಳೋಣ ನೀರ್ನ? ನಿಂಗೆ ಕೇಳ್ಬೇಕು, ನಾನು ಓಟ್ ಹಾಕಿನಿ, ನಿನ್ ನೀರ್ ಬಿಡ್ಬೇಕು ಕಣಪ್ಪ, ಬಿಡು ಅನ್ಬೇಕು ನೀನು. ಅವ್ರು ಓಟಿಗೆ ಬರ್ತಾರೆ, ಅವ್ರ ಮಕ್ಕನೂ ಕಣೆ, ಅವ್ರದ್ದೇನು ಕಣೆ. ನಾವು ಎಲ್ಲಿ ಚರಂಡಿ ಎಲ್ಲಿ ಕಟ್ಕೊಂಡೆ? ಎಲ್ಲ ನೋಡ್ರಿ, ಅಲ್ಲೆಲ್ಲ ಕಟ್ಕೊಂಡಿಲ್ವ? ಬನ್ರಿ ಸ್ವಾಮಿ ನೋಡ್ರಿ. ಅಜ್ಜಿ ರೋಷದಲ್ಲಿ ಯಾಕೆ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಕೆಲ್ಸಗಳಾಗ್ತಾ ಇಲ್ಲ. ನೋಡಿ ಅಜ್ಜಿ ತೋರಿಸ್ತಾ ಇರೋದು ಚರಂಡಿ ಕಟ್ಕೊಂಡಿದೆ. ಎಷ್ಟು ನೀರೆಲ್ಲ ತೊಟ್ಟಿ ಸೇರ್ಕೊಂಡ್ಬಿಟ್ಟು ಬೇಡ, ತೊಟ್ಟಿ ಬಾಯಿ ತೆಗೆದ್ಬಿಟ್ರೆ ಸ್ಮೆಲ್ಲು ಅಂದ್ರೆ ಸ್ಮೆಲ್ಲು. ಅವ್ರು ಇರ್ತಾವ ಅಮ್ಮ ದಮ್ಮ ಅಂತ ಹೇಳ್ಬಿಟ್ಟು ಮೋಟ್ರ್ ಇಸ್ಕೊಂಬಂದು ಮೋಟ್ರ್ ಹೊಡೆದ್ಬಿಟ್ಟು ನೀರು ಹೊಡಿಸ್ಕೋಬೇಕು ನಾವು. ಅಲ್ಲ ಎಷ್ಟು ದಿವಸದಿಂದ ಕಟ್ಕೊಂಡಿದ್ದೀವಿ? ಅಯ್ಯ ತೆಗಿಯಕ ಸ್ವಾಮಿ ಬಂದ್ರೆ ಎಲ್ಲಾ ಕಡೆ ಟೌನ್ಗಳಾಗ ತೆಗ್ದವ್ ತೆಗಿಯಲ್ಲ. ಯಾವಾಗ ಮನ್ಸಕ್ ಬಂದಾಗ ಬರ್ತಾರೆ, ಮನ್ಸಕ್ ಬಂದಾಗ ಹೋಗ್ತಾರೆ.
ನಾವು ಅವ್ರನ್ನ ಕೇಳಕ್ಕೋರಿ ನೀನ್ ಅವಾಗ ನಾನ್ ಮನ್ಸಿಗೆ ಬಂದಂಗ್ ಓಟ್ ಹಾಕ್ತೀನಿ, ನಾನ್ ನಿಂಗ್ ಓಟ್ ಹಾಕಲ್ಲ ಅನ್ಬೇಕು ಅವಾಗ. ಓಟ್ ನಾವ್ ಹಾಕ್ಲಿಲ್ಲ ಅಂದ್ರೆ ನಾವ್ ಸತ್ತಂಗಲ್ವಾ? ಅವ್ರು ಕೊಡ್ಲಿ ಬಿಡ್ಲಿ ನಾವ್ ಓಟ್ ಹಾಕ್ ಬರ್ತೀವಿ. ಎಂತ ಮಾತಾಡದಜ್ಜಿ, ಈಗ ಓಟ್ ಹಾಕ್ದಂಗಿದ್ರೆ ನಾವು ಸತ್ತಂಗಲ್ವಾ, ಅವ್ರು ಕೊಡ್ಲಿ ಬಿಡ್ಲಿ ನಾನು ಓಟ್ ಹಾಕ್ತೀನಿ ಅಂತಾರೆ. ಬಟ್ ಓಟ್ ಹಾಕಿರೋದಕ್ಕೆ ಇವ್ರಿಗೆ ಯಾವ್ದೇ ಸೌಲಭ್ಯ ಸಿಗ್ತಿಲ್ಲ. ಅಜ್ಜಿ ಅದಕ್ಕೆ ರೊಚ್ಚಿಗೆದ್ದವ್ರೆ. ಅಮ್ಮ ಹೇಳಿ, ಏನು ಓಟ್ ಹಾಕ್ತಿದ್ರೆ ನೀವು ಒಬ್ರ ಓಟ್ ಹಾಕ್ತಿದ್ರೆ ಏನು ಬೇರೆಯವ್ರು ಇಲ್ವಾ ಹಾಕಕ್ಕೆ ಅಂತ ಹೇಳ್ತಾರೆ. ಒಬ್ರೇ ಓಟ್ ಹಾಕಿದ್ರೇನು ಬೇರೆಯವ್ರು ಇಲ್ವಾ ಹಾಕಕ್ಕೆ ಅಂದ್ರೆ ಒಂದೊಂದು ಓಟ್ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ತೋರಿಸ್ತೀವಿ. ಅಲ್ಲ ಸರ್, ಇವಾಗ ನಾವು ನಮ್ಮ ಓಟ್ ಯಾಕೆ ನಾವು ಹಾಳು ಮಾಡ್ಬೇಕು ಹೇಳಿ? ಇದ್ದು ಹಾಕ್ಲೇಬೇಕು ತಾನೆ ಅದನ್ನ. ಹೇಳಿದ್ರೆ ಈ ತರ ಹೇಳ್ತಾರೆ. ಹಾಕಿದಿರಲ್ಲ ಅದಕ್ಕೆ ಕೇಳಿ ಅಂತಿರೋದು ನನಗ. ಯಾರಿಗೆ ಕೇಳೋದು ಸರ್ ಹೇಳಿ? ಯಾರಿಗೆ ಕೇಳೋದು? MLA ಇಲ್ವಾ, ಆಫೀಸರ್ಸ್ ಇಲ್ವಾ? ಇಲ್ಲ, ಯಾರು ಇಲ್ಲ. ಈ ರೋಡ್ಗೆ ಯಾರು ಬರೋದು ಇಲ್ಲ. ಮಾಡೋಣ ನಾವು ನಮ್ಮನೇಲಿ ತೊಟ್ಟಿ ನೀರು ಬಂದ್ಬಿಟ್ಟು ಸರ್, ಚರಂಡಿ ನೀರು ಒಂದ್ಸಲ ನಮ್ಮ ಮನೇಲಿ ಎಲ್ಲಾರ್ಗು ಹುಷಾರಿಲ್ದಂಗಾಗಿ ಮೈ ಎಲ್ಲ ತಿಂಬ್ರ ಗುಳ್ಳೆ ಎಲ್ಲ ಹಾಸ್ಪಿಟ್ಲಿಗೆ ಎರಡೆರಡು ಸತಿ ಹೋಗಿದ್ದಾರೆ ಸರ್. ಆಯಿಲ್ಮೆಂಟ್ ಔಷಧಿ ಎಲ್ಲ ಬರ್ಕೊಟ್ಟವ್ರಿ. 10-12 ಜನ ಹುಷಾರಿಲ್ದೆ ಮನೆ ಕಂಡಿದ್ದು. 5 ವರ್ಷ ಆಗೈತೆ ಸರ್ ನಾವು ಮನೆಯಲ್ಲಿ ನೀರು ಆಫ್ ಮಾಡಿ. ಈ ಉಪ್ಪು ನೀರಾಯ್ತು, ನಾವಾಯ್ತು. ಹೆಂಗೆ ಇಲ್ಲಿ ವಾಸ ಮಾಡ್ಬೇಕು ಹೇಳಿ? ಇದು 4ನೇ ಕ್ರಾಸ್, ಇದು ಮಳ್ಳೂರು ದಿಣ್ಣೆ 4ನೇ ಕ್ರಾಸು, 29ನೇ. ಗೊತ್ತಾ ಇದು ಆಫೀಸರ್ಸ್ಗೆ ಇಲ್ಲೊಂದು ಏರಿಯಾ ಇದೆ 4ನೇ ಕ್ರಾಸ್ ರೋಡ್, ಗೊತ್ತಿಲ್ಲ? ಗೊತ್ತಿಲ್ಲ. ಇವಾಗ ಜ್ಯೋತಿ ಗಣೇಶ್ ಅವರು ಗೆದ್ದಿದ್ದಾರೆ ಎಲೆಕ್ಷನ್ ಅಲ್ಲಿ, ಅವರೇ ತಾನೇ ಗೆದ್ದಿರೋದು. ಇಲ್ಲೊಂದು ಏರಿಯಾ ಐತೆ ಅಂತ ಅವ್ರಿಗೆ ಗೊತ್ತಿಲ್ವಾ? ಮತ್ತೆ ಯಾಕೆ ಬಂದಿಲ್ಲ ನೀವು? ಯಾಕೆ ಕೇಳಿಲ್ಲ? ಯಾಕೆ ಬಂದಿಲ್ಲ ಅಲ್ಲ, ಇಲ್ಲಿ ಯಾರು ಆ ತರ ಎಲ್ಲಿ ಹುಡುಕೊಂಡು ಹೋಗೋದು ಸರ್ ಹೇಳಿ? ಸಿಗಲ್ಲ. ನಾವು ಹೋದ್ರೆ ಈಚೆ ನಿಂತ್ಕೊಳ್ರಮ್ಮ, ಒಳಗಡೆ ಇದ್ದಾರೆ, ಬರ್ತಾರೆ, ನಿಂತ್ಕೊಳ್ರಿ ಅಂತಾರೆ. ಎಷ್ಟೊತ್ತು ನಿಂತ್ಕೊಂತೀರ ಕಾಯ್ಕೊಂಡು? ಕಳಿಸ್ತೀವಿ ಹೋಗ್ರಿ ಅಂತಾರೆ, ಬರೋದಿಲ್ಲ, ಬರಲ್ಲ. ಅವಾಗ ನೀನು ನಮ್ಮನೆ ಮುಂದಕ್ಕೆ ಬಂದಾಗ ನಾನು ಹಿಂಗೆ ನಿಲ್ಲಿಸ್ತೀನಿ ಅಂದ್ರೆ ಅಲ್ಲ ಸಿಗ್ತಾರೆ ನಿಮ್ಗೆ ಅವಾಗ? ಸರ್, ಮನೆ ಹತ್ರ ಎಲ್ಲ ಬಿನ್ಗೆ ತಗೊಂಡು ಹೋಗಿದೀವಿ ನಾವು. ಖಾಲಿ ಬಿನ್ಗೆಗಳು ಮುನ್ಸಿಪಲ್ಗೆ ಹೋಗಿದೀವಿ ನಾವು. ಹೋಗಿಲ್ಲ ಜಾಗನೇ ಇಲ್ಲ. ಕಳಿಸ್ತೀವಿ, ಹೋಗ್ರಮ್ಮ, ಬರ್ತಾರ ಹೋಗ್ರಮ್ಮ, ಇಷ್ಟೇ. ಮತ್ತೆ ಯಾರು ಬಂದು ಇಲ್ಲಿ ನೋಡಲ್ಲ. ಇನ್ನೇನೇನು ಸಮಸ್ಯೆ ಐತೆ ತೋರಿಸ್ಬಿಡಿ. ಇಲ್ಲಿ ನೋಡಿ, ಸೊಳ್ಳೆ ಚರಂಡಿಗಳು. ನೋಡಿ ಇಲ್ಲಿ ಬನ್ನಿ. ನಿಜವಾಗಿಯೂ ಕೂಡ ತುಮಕೂರಿನಲ್ಲೇ ಇದ್ದೇವಾ ಇಲ್ಲ ಯಾವುದೋ ಒಂದು ಕೊಳಗೇರಿಯಲ್ಲಿ ಇದ್ದೇವಾ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಇದು ಕೊಳಗೇರಿನ ಅಲ್ಲ, ಇದು ಕೊಳಗೇರಿ ಅಂತೇಳಿ ಇದು ಮಾಡ್ತಾ ಇದ್ದಾರಾ? ಏನೇ ಆದರೂ ಕೂಡ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾಗಿರುವಂತದ್ದು ಅಧಿಕಾರಿಗಳ ಕರ್ತವ್ಯ. ಯಾರೇ ಆಗಿರ್ಲಿ ಅದು. ಹೌದು ಹೌದು, ಅಲ್ಲ ಯಾರೇ ಆದ್ರೂ ಕೂಡ ಕ್ಲೀನ್ ಮಾಡಬೇಕಾಗಿರುವಂತದ್ದು ಅಧಿಕಾರಿಗಳ ಕರ್ತವ್ಯ, ಸಿಬ್ಬಂದಿಗಳ ಕರ್ತವ್ಯ. ನಿಜವಾಗ್ಲೂ ಕೂಡ ಅಧಿಕಾರಿಗಳಿಗೆ ನಾನು ಕೇಳೋದಿಷ್ಟೇ, ನಿಮ್ಮ ಮನೆ ಪಕ್ಕದಲ್ಲಿ ಇದೇ ರೀತಿ ಇದ್ರೆ ನೀವೆಲ್ಲರೂ ಕೂಡ ಆರಾಮಾಗಿರ್ತೀರಾ? ನಿಮ್ಮ ಮನೆ ಪಕ್ಕದಲ್ಲಿ ಕೂಡ ಇದೇ ರೀತಿ ಚರಂಡಿ ಹಾಳಾಗ್ತಾ ಇದೆ, ನಿಮ್ಮ ಮನೆ ಪಕ್ಕದಲ್ಲೂ ಕೂಡ ನೀರು ಬರ್ತಾ ಇಲ್ಲ, ಇದೇ ರೀತಿ ಮನೆಗಳಿಗೆ ಕೊಳಚೆ ನೀರು ಬರುತ್ತೆ ಅಂದ್ರೆ ನೀವೆಲ್ಲರೂ ಆರಾಮಾಗಿ ಅದೇ ನೀರಲ್ಲಿ ಸ್ನಾನ ಮಾಡ್ತೀವಿ, ಅದೇ ನೀರು ಕುಡಿತೀವಿ ಅಂತ ಹೇಳಿ ಇವರೆಲ್ಲರೂ ಕೂಡ ನಾಳೆಯಿಂದ ಅದನ್ನೇ ಕುಡಿತಾರೆ. ಇಲ್ಲ ಬನ್ನಿ, ಅವ್ರು ನಿಮ್ಗೆ ತಾಕತ್ತಿದ್ರೆ ಇವ್ರ ಮನೇಲಿ ಬಂದು ಒಂದು ದಿನ ವಾಸ್ತವ್ಯ ಹೂಡಿ ವಾಸ ಮಾಡಿ, ಅವ್ರು ಕುಡಿಯೋ ನೀರನ್ನ ಕುಡೀರಿ, ಅವ್ರು ಇರುವಂತ ವಾತಾವರಣದಲ್ಲಿ ನೀವು ಇರಿ, ಅವಾಗ ನೀವು ಅಧಿಕಾರಿಗಳು ಆಗ್ತೀರಾ. ಇಲ್ಲ ಅವರಿಗೆ ಇದನ್ನೆಲ್ಲವನ್ನು ಕೂಡ ಸಮಸ್ಯೆ ಬಗೆಹರಿಸ್ಕೊಡಿ. ಇಲ್ಲಿ ನೋಡಿ, ಇಷ್ಟೊಂದು ಕೊಳಚೆ ಆಗಿರುವಂತ ಚರಂಡಿ ಪಕ್ಕದಲ್ಲಿ ವಾಸನೆ ಕುಡ್ಕೊಂಡು ಅವ್ರು ಜೀವನ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಆಗಬೇಕದು. ನಿಮ್ಮ ಮನೆಗಳು ಮಾತ್ರ ಹೈಫೈ ಲೈಫಲ್ಲಿ ಬದುಕಬೇಕು, ಇವರೆಲ್ಲ ಆರಾಮಾಗಿ ಹಿಂಗೆ ಕೊಳಚೆ ಇರುವಂತ ಜಾಗದಲ್ಲಿ ಇರಬೇಕು ಅಂದ್ರೆ ಒಂದ್ ರೀತಿಯಲ್ಲಿ ನಿಜಕ್ಕೂ ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ನಾವು ಕಚ್ಚಡ ಜನಗಳಲ್ವಾ, ಹೆಂಗಾತ ಅಂತ ಅನ್ಬಿಟ್ಟು ಬೇಕು ಬೇಡ ಈ ರೋಡ್ ಜನಗಳು ಅಂತ ನೀವು ಕರಿಬೇಕು. ಒಂದಿನ ಬಂದ ಮನೆಗಿರೋ ಇದ್ ನೋಡು ಹೆಂಗ್ ಇದೀವಿ ಅಂತ ಗೊತ್ತಾಗುತ್ತೆ. ಬಂದ್ರೆ ಕೇಳ್ತೀವಲ್ಲ, ಎಲ್ಲುಡಿ ಕಣಗನ ಅವ್ರನ್ನ ಬಂದಿದ್ರು ಬರಲ್ಲ, ಬರ್ತಾರೆ, ಅದೇ ಓಟಕ್ ಬರ್ತಾರೆ ಅಂತ ಯಾವನು ಬರಲ್ಲ. ಇಲ್ಲಿ ಮಾಡ್ತೀವಿ ಅಂತಾರೆ, ಓಟ್ ಹಾಕಿಸ್ಕೊಂಡು ಹೋದ್ರೆ ಮತ್ತೆ 5 ವರ್ಷಕ್ಕೆ ಅವ್ರ ಮಕ ನಾವು ನೋಡೋದು. ಮತ್ತೆ ಅವ್ರು ಬಂದು ಇಲ್ಲಿ ಏನ್ ಪ್ರಾಬ್ಲಮ್ ಐತೆ ಬೇರೆದಲ್ಲ ಅವ್ರು ನೋಡಲ್ಲ, ಕೇಳಲ್ಲ. ಓಟಿನ ದಿವಸ ಮಾತ್ರನೇ ಬರೋದು. ಓಟ್ ಮುಗಿಯತಕ ಕೈ ಮುಗ್ದಿದ್ದೆ, ಕಾಲಿಗೆ ಬಿದ್ದಿದ್ದೆ. ಓಟ್ ಕೊಡ್ರಿ ನನ್ನ ಹೆಂಡ್ರನ್ನ ಮಕ್ಕಳು ಮುಂದಾರಿಸ್ರಿ, ನೀವು ಮನೆ ನೀವು ಹಾಳಾಗೋಗ್ರಿ ಅಂತಾರೆ. ನಮ್ಮನ್ನ ಯಾರು ಕೇಳೋಣ ಏನೂ ಇಲ್ಲ. ಅಜ್ಜಿ ಯಾಕಿಷ್ಟೊಂದು ರುಚಿಗೆದು ಮಾತಾಡ್ತಾ ಇದ್ದಾರೆ ಅಂತಾರೆ. ನಿಜಕ್ಕೂ ಕೂಡ ಕಷ್ಟ ಇದೆ. ಯಾಕಂದ್ರೆ ಅವರ ಕಷ್ಟಗಳನ್ನ ಯಾರಿಗೆ ಹೇಳ್ಕೋಬೇಕು? ಕಷ್ಟವನ್ನ ಕೇಳ್ತೀವಿ ಅಂತ ಚುನಾಯಿತ ಅಭ್ಯರ್ಥಿಗಳು ಬಂದು ಹೇಳಿ ಅವ್ರಿಗೆ ಮಾತು ಕೊಟ್ಟಾದ್ಮೇಲೆ ಆ ಕಷ್ಟಗಳನ್ನ ಬಗೆಹರಿಸಿಲ್ಲ ಅಂದ್ರೆ ಮಾತುಗಳು ಇದೇ ರೀತಿಯಾಗಿರುತ್ತೆ. ಬನ್ನಿ, ಇಲ್ಲಿ 4ನೇ ಕ್ರಾಸು 29ನೇ ವಾರ್ಡ್ನಲ್ಲಿರುವಂಥ ಮರಳೂರು ದಿಣ್ಣೆ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬರೀ ಒಂದು ಕಡೆ ಅಷ್ಟೇ ಅಲ್ಲ, ಎಲ್ಲ ಕಡೆಯೂ ಕೂಡ ಚರಂಡಿ ಇದೇ ರೀತಿಯಾಗಿರುವಂಥದ್ದು. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ
ಇದೇ ರೀತಿಯಾಗಿ ಚರಂಡಿ ಇದ್ದರೆ ಅಧಿಕಾರಿಗಳು ವಾಸ ಮಾಡ್ತೀರಾ ಅನ್ನೋದಾದರೆ ದಯವಿಟ್ಟು ತಿಳಿಸಿ. ನೀವು ಕೂಡ ಇದೇ ರೀತಿ ಉಪ್ಪು ನೀರನ್ನೇ ಕುಡಿತೀರಾ ಅಂದರೆ ದಯವಿಟ್ಟು ಅವರು ಕೂಡ ನಾಳೆಯಿಂದ ಕುಡಿತಾರೆ. ಡಿ ಸಿ ಅವರೇ, ಎ ಸಿ ಅವರೇ, ಇಲ್ಲಿನ ತಹಶೀಲ್ದಾರ್ ಅವರೇ, ನಿಮ್ಗೆ ಯಾರಿಗೂ ಕೂಡ ಈ ಮರಳೂರು ದಿಣ್ಣೆ ಎಲ್ಲಿದೆ ಅನ್ನೋದು ಗೊತ್ತಿದೆಯಾ? ಅದರಲ್ಲೂ ಕೂಡ 4ನೇ ಕ್ರಾಸ್ ಎಲ್ಲಿದೆ ಅನ್ನೋದು ಗೊತ್ತಿದೆಯಾ? ನೀವೆಲ್ಲರೂ ಕೂಡ ಒಂದಿನ ಬಂದು ಇಲ್ಲಿ ವಾಸ್ತವ್ಯ ಹೂಡಿ ಜನರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅರ್ಥಕೊಂಡು ಅವರಿಗೆ ಈ ಸಮಸ್ಯೆನ ಬಗೆಹರಿಸ್ಕೊಡ್ತೀರಾ ಅಂತ ಅನ್ಕೊಂಡಿದ್ದೀವಿ. ನಿಜಕ್ಕೂ ಕೂಡ ನೀವು ನಿಮಗೆ ಬಗೆಹರಿಸಕ್ಕಾಗಿಲ್ಲ ಅಂದರೆ ನೀವು ಕೂಡ ಇದೇ ರೀತಿಯ ವಾತಾವರಣದಲ್ಲಿ ಇರ್ತೀರಾ ಅಂದ್ರೆ ಹೇಳಿ, ಇದೇ ರೀತಿ ವಾಸನೆ ಕುಡ್ಕೊಂಡು ಇದೇ ರೀತಿ ಉಪ್ಪು ನೀರು ಕುಡ್ಕೊಂಡು ಇರ್ತೀರಾ ಅಂದ್ರೆ ಹೇಳಿ, ಅವರು ನಾಳೆಯಿಂದ ಅದನ್ನೇ ಕುಡ್ಕೊಂಡು ಇರ್ತಾರೆ. ನೀವು ಮಾತ್ರ ಆರಾಮಾಗಿ ಹೈಫೈ ಲೈಫಲ್ಲಿ ಜೀವನ ಮಾಡಿಕೊಂಡು ಫಿಲ್ಟರ್ ನೀರು ಕುಡ್ಕೊಂಡು ಪಕ್ಕದಲ್ಲಿ ಒಂದು ಚೂರು ಚರಂಡಿ ಇಲ್ಲದೆ ವಾಸನೆ ಇಲ್ಲದೆ ಬದುಕ್ತಿರೋ ಜನಗಳು ಈ ರೀತಿಯಾಗಿ ಬದುಕಬೇಕು ಅಂದರೆ ನಿಜಕ್ಕೂ ಕೂಡ ಅವ್ರಿಗೆ ಕಷ್ಟ ಆಗುತ್ತೆ. ಇದೆಲ್ಲ ಯಾರ ಸಮಸ್ಯೆನ ಕೇಳಬೇಕಾಗಿರೋರು ಯಾರು? ಈಗ ಕಾರ್ಪೊರೇಟರ್ ಕೇಳ್ತಾರೆ, ಕೌನ್ಸಿಲರ್ ಕೇಳ್ತಾರೆ ಅಂದ್ರೆ ಇಲ್ಲ, ಚುನಾವಣೆ ನಡೆದಿಲ್ಲ, ಅಧಿಕಾರಿಗಳೇ ಕೇಳಬೇಕು. ಆದರೆ ಅಧಿಕಾರಿಗಳು ಕೇಳಿ ಅಂತ ಅವ್ರ ಮನೆ ಹತ್ರ ಹೋದರೆ ಅವ್ರು ಯಾರು ಕೂಡ ಸಿಗಲ್ಲ, ಆಫೀಸ್ ಹತ್ರ ಹೋದರೆ ಸಿಗಲ್ಲ. ಇನ್ನು MLAಗಳು ಪಾಪ ಅವ್ರಿಗೆ ಕೈಗೆ ಸಿಗ್ತಿಲ್ವಂತೆ. ಆಂಬುಲೆನ್ಸ್ ಬರಲ್ಲ ಅಂತ ಹೇಳ್ತಿದ್ದಾರೆ ಅವರು. ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಈ ರೋಡು ನೋಡಿ, ಈ ರೋಡ್ನ ನೀವು ಒಮ್ಮೆ ನೋಡ್ಕೊಂಬಿಡಿ. ಇದಿರೋದೇ ಇಷ್ಟು ರೋಡು, ಅಕ್ಕಪಕ್ಕದಲ್ಲಿ ಇವರು ಚಿಕ್ಕ ಪುಟ್ಟ ಒಂದು ವಾಹನ ನಿಲ್ಲಿಸ್ಕೊಂತೀವಿ ಅಂದ್ರೂ ಕೂಡ ಎಲ್ಲೂ ಕೂಡ ಇಲ್ಲಿ ಆಂಬುಲೆನ್ಸ್ ಬಂದರೆ ಟರ್ನ್ ಆಗೋಕ್ಕೂ ಜಾಗಿಲ್ಲ. ನೋಡಿ ಅಜ್ಜಿ ಹೇಳ್ತಾ ಇದ್ದಾರೆ, ಯಾರಾದ್ರೂ ಕೂಡ ಗರ್ಭಿಣಿ ಹೆಂಗಸಿದ್ರೆ ಆಂಬುಲೆನ್ಸ್ ಬಂದ್ರು ಕೂಡ ಹೋಗೋದಕ್ಕೆ ಜಾಗ ಇಲ್ಲ ಅಂತ ಹೇಳಿ ಅಜ್ಜಿ. ಅದೇ ಇನ್ನೇನು ಹೇಳೋಣಪ್ಪ, ಹೇಳೋದೆಲ್ಲ ಹೇಳಿದ್ದೀವಿ. ಅರ್ಥ ಮಾಡ್ಕೊಂಡವ್ರಿಗೆ ಎಲ್ಲ ನಾವು ಹೇಳೋವಷ್ಟೇ ಇಲ್ಲ. ಇಲ್ಲಿ ರೋಡಿಗೆ ಆಂಬುಲೆನ್ಸ್ಗಳು ಬರೋಕ್ಕೆ ತಿರ್ಗಾಕ ಜಾಗಿಲ್ಲ. ಏನ್ ಮಾಡೋದು? ಅಕಸ್ಮಾತ್ ಅಲ್ಲೇ ಡೆಲಿವರಿ ಆಗೋಯ್ತು, ಏನ್ ಮಾಡೋದು ನಾವು? ಎಲ್ಲಾರು ಒಂದು ಹೆಚ್ಚು ಕಮ್ಮಿ ನನ್ಗೆ ವಯಸ್ಸಾಗಿರ್ತೈತೆ, ನನ್ಗೆ ಹುಷಾರಿರಲ್ಲ, ಶಾಪ್ಗೆ ಕರ್ಕೊಂಡು ಹೋಗ್ಬೇಕು, ಯಾರನ್ನ ಅಕ್ಕಪಕ್ಕದವ್ರೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಒಂದ್ ಗಾಡಿಗಳು ಬೇಡವಾ? ಹೋಗಕ್ ಬರಕ್ ತಿರ್ಗಕ್ಕೆ ರೋಡ್ಗಳು ಬೇಡವಾ? ಕ್ರಾಸು ಇಲ್ಲ, ಯಾವ್ದು ಇಲ್ಲ. ಹೋದ್ರೆ ಆಟೋ ಸ್ಟ್ಯಾಂಡ್, ಬಂದ್ರೆ ಆಟೋ ಸ್ಟ್ಯಾಂಡ್, ಅಷ್ಟು ಬಿಟ್ರೆ ಹೋಗಕ್ಕೂ ಗಾಡಿನೂ ಹೋಗಕ್ಕಾಗಲ್ಲ. ರೇಷ್ಮೆ ಫ್ಯಾಕ್ಟ್ರಿ ತಾವು ಗಾಡಿ ಹೋಗಕ್ಕೂ ಜಾಗ ಇಲ್ಲ. ಅದೆಲ್ಲ ಹುಚ್ಚ ಮಾಡ್ಬೇಕು ನಮ್ಮಂತ ವಯಸ್ಸಾಗಿರೋರ್ಗೆಲ್ಲ. ಅಲ್ಲಿ ರೋಡ್ ರೇಷ್ಮೆ ಫ್ಯಾಕ್ಟ್ರಿಯಿಂದ ಆ ಕಡೆ ರೋಡ್ ಸ್ಯಾಂಕ್ಷನ್ ಆಗೈತಂದೆ. ಅದು ಸ್ವಲ್ಪ ದೊಡ್ಡವರು ಯಾರವ್ರ ಪ್ರಾಬ್ಲಮ್ ಸರಿ ಮಾಡ್ಬೇಕು ನಮಗೆ. ಇವಾಗ ಅಷ್ಟು ದೂರ ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕು, ಅಲ್ಲಿಂದ ಇಷ್ಟು ದೂರ ಬರಬೇಕು. ಏನಕ್ಕನ ಒಂದಾದ್ರೂ ಯಾವುದು ಟರ್ನ್ ಆಗಲ್ಲ. ಹಂಗೆ ಬರ್ಬೇಕು, ಹಂಗೆ ರಿವರ್ಸಲ್ಲೇ ಹೋಗ್ಬೇಕು. ನೀರಿಂದು ಟ್ಯಾಂಕರ್ ಬಂದರೆ ಒಡ್ಸ್ಕೊಳೋಣ ಅಂದರೆ ರಸ್ತೆ ಇಲ್ಲ ಅಂತ, ತಿರ್ಗಕ್ಕೆ ಜಾಗ ಇಲ್ಲ ಅಂತ, ಬರಲ್ಲ. ಬನ್ನಿ ತೋರಿಸಿ ನೋಡಿ. ಎಷ್ಟು ಜನ ಹಿಡಿಬೇಕು, ನೋಡಿ ಇದು ಇವತ್ತು ಏನೋ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಬಿಡಿಸ್ಕೊಂಡಿರೋದಂತೆ. ಇಲ್ಲ ಅಂದ್ರೆ ಇಷ್ಟು ನೀರು ಬರಲ್ಲ ಅಂತ ಹೇಳ್ತಿದ್ದಾರೆ ಅವರು. ಮದುವೆ ಫಂಕ್ಷನ್ ಇರೋದಕ್ಕೆ ಇವತ್ತು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಬಿಡಿಸ್ಕೊಂಡಿದ್ದಾರೆ ಅಂತ. ಇಲ್ಲಿ ಒಂದು ನೆಲ್ಲಿಲಿ 5 ರಿಂದ 10 ಜನ ನೀರು ಹಿಡಿಬೇಕು. ಅದರಲ್ಲೂ 3 ಬಿಂದಿಗೆನ ಹಿಡ್ಕೊಳ್ತೀವಿ ಅಂದ್ರೂ ಕೂಡ ನೀರು ನಿಂತು ಹೋಗುತ್ತೆ 12 ಗಂಟೆಗೆ ಅಂತ ಅವ್ರು ಹೇಳ್ತಾರೆ. ಯಾರೂ ಕೂಡ ಸದ್ಯಕ್ಕೆ ಸರಿಯಾಗಿ ನೀರು ಬರುತ್ತೆ ಅಂತ. ಇನ್ನು ಪಾಪ ನಮ್ಮ ಅಧಿಕಾರಿಗಳು ಈ ನೀರಿಂದ ಹಾಕೋರೆ, ನೆಲ್ಲಿ ಇಲ್ಲ, ಅವರು ಈ ತರ ಹಾಕೊಂಡು ಅವ್ರು ಇಟ್ಕೊಂಡು ಹಿಂಗೆ ಈ ತರ ಇಟ್ಕೊಬೇಕು, ಇಲ್ಲಾಂದ್ರೆ ಪೈಪ್ ಹಾಕೊಂಡು ಇಟ್ಕೋಬೇಕು. ನೋಡಿ ಇದು ಒಟ್ಟಿನಲ್ಲಿ ಈ ಮರಳೂರು ದಿಣ್ಣೆ 4ನೇ ಕ್ರಾಸ್ನಲ್ಲಿ ಸಮಸ್ಯೆಗಳ ಸಾಗರವೇ ತುಂಬಿ ತುಳುಕ್ತಾ ಇರುವಂಥದ್ದು. ಸಮಸ್ಯೆಗಳ ನಗರ ಮರಳೂರು ದಿಣ್ಣೆ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನೂ ಕೂಡ ಮುಂದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏನೆಲ್ಲ ಸಮಸ್ಯೆ ಇದೆ ಅನ್ನೋದನ್ನು. ಚರಂಡಿ ಸಮಸ್ಯೆ ನಾವೆಲ್ಲೋ ಮುಖ್ಯವಾಗಿ ಹೇಳೋದಾಗಿ ಇಲ್ಲಿರುವಂಥದ್ದು ಚರಂಡಿ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ, ರಸ್ತೆಯ ಸಮಸ್ಯೆ ಮತ್ತು ನಾಯಿಗಳ ಕಾಟದ ಸಮಸ್ಯೆ ಹೆಚ್ಚಾಗಿರುವಂಥದ್ದು. ಇಲ್ಲಿಗೆ ಪ್ರತಿಯೊಬ್ಬರಿಗೂ ಕೂಡ ಮಕ್ಕಳನ್ನ ಆಚೆ ಬಿಟ್ಟು ಬದುಕೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಇಲ್ಲಿನ ಸ್ಥಳೀಯರಿಗೆ. ಯಾಕಂದರೆ ಆಚೆ ಬಿಟ್ಟರೆ ಸಾಕು ನಾಯಿಗಳು ಮಕ್ಕಳನ್ನ ಇಲ್ಲಿ ಕಚ್ತಾವೋ ಅನ್ನೋ ಭಯದಲ್ಲಿ ಇವರೆಲ್ಲರೂ ಕೂಡ ಬದುಕ್ತಾ ಇರುವಂಥದ್ದು. ಕುಡಿಯೋ ನೀರಿಲ್ಲದೆ ಉಪ್ಪು ನೀರನ್ನ ಕುಡ್ಕೊಂಡು ಸದ್ಯಕ್ಕೆ ಬದುಕ್ತಾ ಇದ್ದಾರೆ. ಇಲ್ಲಿ ಚರಂಡಿ ಸರಿ ಇಲ್ಲದೆ ಆ ಗಬ್ಬು ವಾಸನೆಯನ್ನು ಕುಡ್ಕೊಂಡು ಜನಗಳು ಬದುಕ್ತಾ ಇದ್ದಾರೆ. ಇದೆಲ್ಲವೂ ಕೂಡ
ಸಾಕಷ್ಟು ತೊಂದರೆ ಆಗ್ತಿದ್ರು ಕೂಡ ಯಾವುದೇ ಅಧಿಕಾರಿಗಳು ಬಂದು ಇಲ್ಲಿಗೆ ಇವರಿಗೆ ಸ್ಪಂದಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸ್ತಲೇ ಇರೋದು ಮಾತ್ರ ಬೇಸರದ ಸಂಗತಿ. ಅಮ್ಮ ಹೇಳಿ, ಇನ್ನೇನೇನು ಸಮಸ್ಯೆ ಇದೆ ನಿಮ್ಗೆ ಇಲ್ಲಿ ಅಂತ? ಸಾರ್ ಇಲ್ಲಿಂದ ಹೋಗೋಕ್ಕೂ ಕಷ್ಟ ಇದೆ, ನೀರು ಬರಲ್ಲ, ಟ್ಯಾಂಕು ಈ ನೀರೇ ಹಿಡಿಬೇಕು. ಅದೇ ಉಪ್ಪು ಮನೆ ನೆಲ್ಲಿಗೆ ನೀರು ಬಿಡ್ತಾರೆ, ಮನೆ ನೆಲ್ಲಿಗೆ ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆ, ಅದು ಓಪನ್ ಮಾಡಿ ಕುಡಿಯೋದಕ್ಕೂ ಆಗಲ್ಲ. ಇನ್ನೇನಂದ್ರೆ ಉಪ್ಪು ನೀರೇ ನಾವು ಕುಡಿಬೇಕು, ಇಲ್ಲಾಂದ್ರೆ ಫಿಲ್ಟರ್ ತಂದು ನೀರು ಕುಡಿಬೇಕು. ನಮಗೆ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಸ್ವಲ್ಪ ರೋಡಿನ ವ್ಯವಸ್ಥೆ ನಮಗೆ ರೆಡಿ ಮಾಡಿ ಕೊಡಬೇಕು ಅಂತ ಅವ್ರಿಗೆ ಕೇಳ್ಕೊತಿದ್ದೀವಿ. ಅವ್ರು ಬಂದು ನೋಡಿ ಬೇಕಾರೆ ಮಾಡಲಿ. ಸ್ಯಾಂಕ್ಷನ್ ಆಗಿದೆ ಅಂತಾರೆ, ಸ್ಯಾಂಕ್ಷನ್ ಆಗಿರೋದನ್ನು ಮಾಡ್ಕೊಡ್ತಾ ಇಲ್ಲ. ಅಲ್ಲ, ಈ ಚರಂಡಿ ಯಾಕೆ ಕ್ಲೀನ್ ಮಾಡ್ತಿಲ್ಲ ಅಂತ ಇಲ್ಲ? ಅಯ್ಯೋ ಗೊತ್ತಿಲ್ಲ ಸರ್, ನಾವು ಬರ್ತೀವಿ ಅಂತಾರೆ. ನಾವು ಮೇಲ್ಗಡೆ ಹೋದಕ್ಕೆ ಅಂದ್ರೆ ಮಳೆ ಬರುತ್ತೆ, ಬರ್ತಾ ಇಲ್ಲ, ಎಲ್ಲ ಬೇರೆ ಕಡೆ ಹೋಗೋರು, ಆ ಕಡೆ ಹೋಗೋರು. ಇಲ್ಲ, ಹಂಗಾರೆ ಯಾರು ಆಳುಗಳೇ ಇಲ್ವಂತ? ಇಲ್ಲ, ಹಂಗ ಹೇಳಿದ್ರು ಸರ್. ನಾನು ಒಂದ್ಸಲ ಕೇಳಿದ್ದೆ, ಎಲ್ಲ ಬೇರೆ ಬೇರೆ ಕಡೆ ಹಾಕಿದಾರಮ್ಮ, ಒಬ್ರು ಇಬ್ರು ಏನ್ ಮಾಡ್ತಾರೆ, ಅವ್ರು ಬಂದಾಗ ಮಾತ್ರ ನಾವ್ ಎತ್ತಿಸ್ಬೇಕು ಅಂತ ಅದು ಹೇಳಾಯ್ತು ಅವ್ರು. ಇನ್ನೇನ್ ಹೇಳೋದು ಹೇಳಿ ಸರ್? ಏನ್ ಕೇಳ್ಕಂತೀರ ಅಧಿಕಾರಿಗಳಿಗೆ ನೀವು? ನಾವ್ ಏನ್ ಕೇಳಿದ್ರು ಅವ್ರು ಏನೂ ರೆಸ್ಪಾನ್ಸ್ ಮಾಡಲ್ಲ ಸರ್. ಬರ್ತೀವಿ ಮಾಡ್ತೀವಿ ಅಂತಾರೆ ವಿನಾ ಅವ್ರು ಮತ್ತೆ ಈ ಗಲ್ಲಿಗೆ ಬರಲ್ಲ. ಯಾರಿಗೆ ಹೇಳ್ತೀರಾ? ನಾವು ಹೇಳ್ತೀವಿ ಸರ್, ಅವ್ರು ಬಂದು ನೋಡಿ ಅದು ಏನಿದೆ ಅಂತ ಅವರು ಕ್ಲೀನ್ ಮಾಡಿಕೊಟ್ಟೋಗಿ ನಮ್ಗೆ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ನಮಗೆ ರೋಡಿಂದು ಇದೊಂದು ನಮಗೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ಬೇಕು ಅಂತ ನಾವು ಅವ್ರಿಗೆ ಕೇಳ್ತೀವಿ. ನಾಯಿದೊಂದು ಪ್ರಾಬ್ಲಮ್ ಇದೆ ಸರ್. ನಾವು ಇದು ನಮ್ಮ ಕಸದ ಗಾಡಿ ಎಲ್ಲ ಕರೆಕ್ಟಾಗಿ ಬರುತ್ತಾ? ಹೋಗ್ಲಿ, ಕಸದ್ದು ಬರುತ್ತೆ ಸರ್, 2 ದಿವಸಕ್ಕೆ ಬರುತ್ತೆ, ಆಮೇಲೆ ತಿರ್ಗಾ 3 ದಿವಸಕ್ಕೊಂದ್ಸಲಿ ಬರುತ್ತೆ. ಈ ಚರಂಡಿ ಕಸನು ಎತ್ತಿದ್ರೆ 1 ವಾರ ಆಗುತ್ತೆ. ಅವ್ರಿಗೆ ಹೇಳ್ತಾ ಇರಬೇಕು, ಅದೇ ತಿರ್ಗಾ ಎಲ್ಲ ಚರಂಡಿಗೆ ಹೋಗಿ ಬೀಳುತ್ತೆ. ಮಳೆ ಬಂದಾಗ ಮಾತ್ರ ಕ್ಲೀನ್ ಆಗುತ್ತೆ. ಇನ್ನು ಅವ್ರು ಬಂದು ತೆಗಿಯೋವರೆಗೂ ಗಬ್ನಾಥ ಬಟ್ಟೆ ಗಿಟ್ಟೆ ಎಲ್ಲ ಹಾಕ್ಬಿಡ್ತಾರೆ ಚರಂಡಿ ಒಳಗಡೆ. ನೀವೇ ನೋಡಿದ್ದೀರಲ್ಲ, ಈಗ ನೀವೇ ವಿಡಿಯೋ ಮಾಡಿದ್ದೀರಾ, ಅಷ್ಟು ಗಬ್ಬಿದೆ ಅಂದ್ರೆ ಚರಂಡಿ ಅಷ್ಟು. ನಿಜವಾಗಿಯೂ ಕೂಡ ಸದ್ಯಕ್ಕೆ ಸಾಕಷ್ಟು ತೊಂದರೆ ಇಲ್ಲಿದೆ. ಒಂದ್ ಕಡೆ ನೀರಿನ ಸಮಸ್ಯೆ ಆದ್ರೆ, ಮತ್ತೊಂದು ಕಡೆ ಚರಂಡಿಯ ಸಮಸ್ಯೆ, ಮತ್ತೊಂದು ಕಡೆ ನಾಯಿಯ ಸಮಸ್ಯೆ, ಇಲ್ಲಿ ರಸ್ತೆಯ ಸಮಸ್ಯೆ. ರೋಡ್ಗೆಲ್ಲ ಚರಂಡಿ ನೀರು ನಲ್ಲಿಗೆಲ್ಲ ಬತ್ತೈತೆ, ಅವೇ ಕುಡಿಯಮ್ಮ ಅಂದ, ನೀನಂತ ಕುಡಿತೇನ ಅಂದೆ. ಚರಂಡಿ ಲೋಟ ತಗೊಂಡ್ ಹಂಗೆ ಬಾಯಿಗೆ ಒಯ್ದು ಬಿಡ್ಬೇಕಾಗಿತ್ತು. ಅದೇ ಕುಡಿತೇನ, ಚರಂಡಿ ನೀರೇ ಕುಡಿತೇನ, ಪುಕ್ಸಟ್ಟೆ ಕಟ್ಟಲಕ ನಾವು ಕಂದಾಯ ಕಟ್ತೀವಿ ಕಣೋ. ನೀನ್ ಮಾಡ್ಬೇಕಾಯ್ತಜ್ಜಿ, ಅವ್ನ್ ಬಂದ್ ಚರಂಡಿ ನೀರ್ನ ಕುಡಿ ಅಂತ ಲೋಟ ತಗೊಂಡ್ ಹಂಗೆ ಬಾಯಿಗೆ ಒಯ್ದು ಬಿಡ್ಬೇಕು. ಬಿಡ್ಬೇಕಾಗಿತ್ತಾನು, ಚರಂಡಿ ಬಳಿಯ ನಂಗಂತ ಕೇಳ್ತಾನೆ. ಒಟ್ನಲ್ಲಿ ಪ್ರಾಬ್ಲಮ್ ಇದೆ ನಿಮ್ಮ. ನೋಡ್ರಿ ನೀವೇ ನೋಡ್ರಿ, ದಯವಿಟ್ಟು 4ನೇ ಕ್ರಾಸ್ ತುಂಬಾ ಸಮಸ್ಯೆ ಇದೆ. ನೋಡಿ ಏನ್ ಮಾಡ್ತೀರಾ, ಹೇಳೋದು ಹೇಳಿದೀವಿ, ನೀವು ಗಮನಕ್ಕೆ ತಂದಿದೀವಿ ನಾವು. ನಿಜವಾಗಿಯೂ ಕೂಡ ತುಮಕೂರು ನಗರದಲ್ಲಿ ಈ ರೀತಿಯಾಗಿ ಏರಿಯಾಗಳಿವೆಯಾ ಅನ್ನೋದು ಅನುಮಾನವಾಗಿ ಕಾಡ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಅನ್ನೋದು ನಮ್ಮ ಈ ಅಭಿಯಾನದ ಒಂದು ಮುಖ್ಯ ಉದ್ದೇಶ. ನಾನು ಮೊದಲನೇದಾಗಿ ಹೇಳಿದ್ದೀನಿ, ಇದು ಬರೀ ಒಂದು ಕಾರ್ಯಕ್ರಮವಲ್ಲ, ಜನರ ಕಷ್ಟಗಳನ್ನು ಅಧಿಕಾರಿಗಳ ಹಂತಕ್ಕೆ ತಲುಪಿಸುವಂಥ ಒಂದು ಕಾರ್ಯಕ್ರಮ, ಜನರ ಕಷ್ಟಗಳಿಗೆ ದನಿಯಾಗುವಂಥ ಒಂದು ಕಾರ್ಯಕ್ರಮ, ಜನರ ಸಮಸ್ಯೆಗಳನ್ನು ಆಲಿಸುವಂಥ ಒಂದು ಕಾರ್ಯಕ್ರಮ. ಜನರ ಕಷ್ಟಗಳನ್ನು ಆಲಿಸಿ ನಿಮ್ಮ ಹಂತಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ನೀವು ಅದನ್ನು ಸರಿಪಡಿಸಿಲ್ಲ ಅಂತಂದರೆ ಜನರೊಟ್ಟಿಗೆ ನಿಂತುಕೊಂಡು ನಿಮ್ಮನ್ನು ಆ ಸ್ಥಾನದಿಂದ ಕೆಳಗಿಳಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮರಳೂರು ದಿನೇ 4ನೇ ಕ್ರಾಸ್ನಲ್ಲಿರುವಂಥ ಜನರ ಕಷ್ಟಗಳಿಗೆ ಸ್ಪಂದಿಸ್ತೀರಾ ಅಂದ್ಕೊಂಡಿದ್ದೀವಿ. ಸ್ಪಂದಿಸಿಲ್ಲ ಅಂತಂದರೆ ನಿಜವಾಗಿಯೂ ಕೂಡ ಜನರ ಆಕ್ರೋಶದ ಕಟ್ಟೆ ಹೊಡೆದು ಒಂದು ದಿನ ಅದು ನಿಮಗೆ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಕ್ಯಾಮ್ರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.